ಆ ಹಬ್ಬ, ಆ ಒಂದು ಹಬ್ಬದ ದಿನ ನಮ್ಮ ಲೈಫ್ ಯಾವ ರೀತಿ ಬದಲಾವಣೆ ಆಗುತ್ತೆ, ಆ ಹಬ್ಬದ ದಿನ ನಾವು ತಗೊಂಡಂತ ನಿರ್ಧಾರ ನಮ್ಮ ಜೀವನನ ಯಾವ ರೀತಿ ಬದಲಾವಣೆ ಮಾಡುತ್ತೆ ಅನ್ನೋದು ಕೆಲಸನ. ಹೌದಲ್ವಾ? ಎಲ್ಲರೂ ಕೂಡ ಇವತ್ತು ಕನಸುಗಾರರಾಗಿದ್ದೀವಿ. ಆದ್ರೆ ದೀಪಾವಳಿ ಹಬ್ಬ ಇವತ್ತು ಈ ವರ್ಷನ ಸ್ಪೆಷಲ್ ಅನ್ನಿಸ್ತಾ ಇಲ್ವಾ ಎಲ್ಲರಿಗೂ? ಅನ್ನಿಸ್ತಾ ಇದೆಯಾ? ಎಲ್ಲರಿಗೂ ಅನ್ನಿಸ್ತಾ ಇದೆಯಾ? ಯಾಕೆ ಅಂತ ಹೇಳಿದ್ರೆ ದೀಪಾವಳಿ ಹಬ್ಬ ಇಷ್ಟು ದಿನ ನಾರ್ಮಲ್ ಆಚರಿಸ್ತಾ ಇದ್ದೋ, ಬಟ್ ಇದೇ ಪ್ರಥಮ ಬಾರಿಗೆ ಮೈಸೂರಲ್ಲಿ ಒಂದು ಕಾರ್ ರೆಕಗ್ನಿಷನ್ ಮಾಡೋದ್ರ ಮೂಲಕ ದೀಪಾವಳಿ ಆಚರಿಸ್ತಿದೀವಿ ಫ್ರೆಂಡ್ಸ್. ಸಣ್ಣ ಪುಟ್ಟ ಪಟಾಕಿಗಳನ್ನ ಹೊಡಿತಾ ಮಕ್ಕಳಲ್ಲಿ ನಾವು ದೀಪಾವಳಿನ ಆಚರಿಸಿರ್ಬಹುದು. ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಏನು ಗೊತ್ತಿರಲ್ಲ, ಪಟಾಕಿನ ಹೊಡಿಬೇಕು ಅಷ್ಟೇ ಹೊಡಿತೀವಿ ಅಂತ ಹೇಳ್ಬಿಟ್ಟು ಆಚರಿಸ್ತಾ ಇದ್ದೋ. ಬಟ್ ಇನ್ ಮುಂದೆ ಆ ದೀಪಾವಳಿನ ಆಚರಿಸೋದ್ ಬೇಡ, ಪ್ರತಿಯೊಬ್ರು ಕೂಡ ಜೀವನದಲ್ಲಿ ನಾವು ಅನ್ಕೊಂಡ್ ರೀತಿ ಪಟಾಕಿನ ಹೊಡಿತಾ. ಯಾವ ತರ ಪಟಾಕಿ ಹೊಡೆಯೋದ? ಕನಸುಗಳನ್ನ ಬ್ಲಾಸ್ಟ್ ಮಾಡೋ ಪಟಾಕಿನ ಹೊಡೆಯೋದ ಫ್ರೆಂಡ್ಸ್. ಕನಸುಗಳನ್ನ ಬ್ಲಾಸ್ಟ್ ಮಾಡ್ತಾ ನಮ್ಮ ಕನಸುಗಳಿಗೋಸ್ಕರ ಕೆಲಸ ಮಾಡ್ತಾ ನಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಕೆಲಸ ಮಾಡ್ದ. ಎಸ್ ಅಣ್ಣ? ಹೌದಲ್ವಾ? ಇವತ್ತು ಪ್ರಥಮ ಬಾರಿಗೆ ಅನ್ನಿಸ್ತಾ ಇರ್ಬೋದು, ಏನೋ ಒಂದು ಕಾರ್ ರೆಕಗ್ನಿಷನ್ ಇವತ್ತು ಯಾರೋ ಹೊರಗಡೆ ತಗೊಂಡ್ರೆ ಅನ್ಕೋತೀವಿ, ಯಾರೋ ತಗೋತಾ ಇದಾರೆ. ಇವತ್ತು ರಿಲೇಷನ್ ತಗೋಬಹುದು, ಫ್ರೆಂಡ್ಸೇ ತಗೋಬಹುದು, ಯಾರೇ ತಗೋಬಹುದು. ಬಟ್ ಎಲ್ಲಾರನ್ನೂ ಕೂಡ ಕರೆದು ತಗೋತಾರ ಕಾರ್ನ? ತಗೋತಾರ ಇಲ್ಲ. ಆದ್ರೆ ಬೆಸ್ಟೀಸ್ ಫ್ಯಾಮಿಲಿ ನೋಡಿ ಫ್ರೆಂಡ್ಸ್, ಸ್ವಂತ ಕಾರ್ನ ಅವ್ರು ತಗೋತಾ ಇಲ್ಲ. ಇವತ್ತು ಅಣ್ಣ ತಮ್ಮಂದಿರಲ್ಲ, ಸ್ವಂತ ಜನ ಅಲ್ಲ. ಅದಕ್ಕಿಂತ ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ಒಬ್ರಿಗೊಬ್ರು ಪರಿಚಯನೇ ಇರಲ್ಲ. ಅದೇ ಒಂದು ಬಿಸ್ನೆಸ್ ಮೂಲಕ ಪರಿಚಯ ಕೊಟ್ಟು ಇವತ್ತು ಒಂದು ಕಾರ್ನ ತಗೊಳ್ಳೋದ್ರ ಜೊತೆಗೆ ಈ ಒಂದು ಮೈಸೂರಲ್ಲಿ ರೆವಲ್ಯೂಷನ್ ಮಾಡೋದಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ ಈ ಒಂದು ಕಾರು ನೂರಾರು ಕಾರುಗಳಿಗೆ ಸಾಕ್ಷಿ ಆಗುತ್ತಾ ಆಗಲ್ವಾ? ಹೌದಲ್ವಾ? ನಮ್ ಜೊತೆ ಎಲ್ಲರೂ ರೆಡಿ ಇದ್ದೀರಾ? ಪ್ರತಿಯೊಬ್ರು ಇವತ್ತು ಡಿಸೈಡ್ ಮಾಡ್ಕೊಳ್ಳಿ ಸರ್. ಇವತ್ತು ಹಕ್ಕೊಳ್ಳೋಂತ ಒಂದು ಬೆಂಕಿ, ಇವತ್ತು ಹೊಡೆಯುವಂತ ನಿಮ್ಮ ಜೀವನದಲ್ಲಿ ಹೊಡೆಯುವಂತ ಒಂದು ಪಟಾಕಿ ನೆಕ್ಸ್ಟ್ ಇಯರ್ ಅಲ್ಲಿ ನಿಮ್ದೇ ಆದಂತ ಒಂದು ಸ್ವಂತ ಕಾರುಗಳ ಜೊತೆ ಪಟಾಕಿನ ಹೊಡಿತೀರಾ ಫ್ರೆಂಡ್ಸ್.